ಸಾಮಾನ್ಯವಾಗಿ ಒಂದು 35-40 ವರ್ಷ ಆಗ್ತಿದ್ದಂತೆಯೇ ಮೂಳೆಗಳಲ್ಲಿ ನೋವು ಬರೋದಕ್ಕೆ ಶುರುವಾಗುತ್ತೆ. ಮಂಡಿ ನೋವು, ಮೊಣಕಾಲು ನೋವು, ಬೆನ್ನು ನೋವು, ಕುತ್ತಿಗೆ ನೋವು, ಈ ರೀತಿಯ ಮೂಳೆಗಳ ನೋವು ಶುರುವಾಗ್ಬಿಡುತ್ತೆ. ಮತ್ತು ಮೂಳೆಯಲ್ಲಿ ಸೌಂಡ್ ಬರ್ತಿರುತ್ತೆ, ಕಟ್ ಕಟ್ ಅಂತ ಸೌಂಡ್ ಬರೋದಕ್ಕೆ ಶುರುವಾಗತ್ತೆ. ಈ ರೀತಿ ಪೇನ್ ಎಲ್ಲ ಬರೋದಕ್ಕೆ ಶುರುವಾದರೆ ಕಾಲು ಮಡಿಸ್ಕೊಂಡು ಕೂರೋದಕ್ಕಾಗಲ್ಲ, ಮೆಟ್ಲತ್ತೋದಕ್ಕಾಗಲ್ಲ, ಸರಿಯಾಗಿ ಕೆಲಸ ಮಾಡೋದು ಕೂಡ ಆಗಲ್ಲ. ಈ ರೀತಿ ಎಲ್ಲ ಸಮಸ್ಯೆಗಳು ಕಾಡೋದಕ್ಕೆ ಶುರುವಾಗುತ್ತೆ. ಸ್ನೇಹಿತರೆ, ಈ ರೀತಿಯ ಸಮಸ್ಯೆ ನಿವಾರಣೆ ಆಗಬೇಕು, ನಿಮ್ಮ ಮೂಳೆಗಳು ಬಲಿಷ್ಠವಾಗಬೇಕು, ಮೂಳೆ ನೋವುಗಳೆಲ್ಲ ಬರಬಾರ್ದು ಅಂತಂದರೆ ಈ ರೆಮಿಡಿಯನ್ನು ಟ್ರೈ ಮಾಡಿ. 100% ಒಳ್ಳೆ ರಿಸಲ್ಟ್ ಅಂತೂ ಖಂಡಿತ ಸಿಗುತ್ತೆ ಸ್ನೇಹಿತರೆ. ಹೇಗೆ ಈ ರೆಮಿಡಿಯನ್ನು ರೆಡಿ ಮಾಡೋದು ನೋಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಒಣ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಒಣ ಕೊಬ್ಬರಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಪ್ರತಿಯೊಬ್ಬರು ಸ್ವಲ್ಪ ಪ್ರಮಾಣದಲ್ಲಿ 1-2 ಚಿಕ್ಕ ಪೀಸ್ ಆದರೂ ಒಣ ಕೊಬ್ಬರಿಯನ್ನು ಸೇವಿಸಲೇಬೇಕು. ಇದರಲ್ಲಿರುವಂಥ ಉತ್ತಮವಾದ ಪೋಷಕಾಂಶಗಳು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬರೀ ಮೂಳೆಗಳ ನೋವಿರೋರ್ಗಷ್ಟೇ ಅಲ್ಲ, ಕ್ಯಾಲ್ಶಿಯಂ ಕೊರತೆ ಇರೋರ್ಗಷ್ಟೇ ಅಲ್ಲ, ಬಂಜೇತನ ಇರೋರಿಗೆ, ಮಕ್ಕಳಾಗದೇ ಇರೋರಿಗೆ, ಮಧುಮೇಹ ಇರೋರಿಗೆ, ಅಜೀರ್ಣ ಸಮಸ್ಯೆ ಇರೋರಿಗೆ ಎಲ್ರಿಗೂ ಒಳ್ಳೆಯದು ಸ್ನೇಹಿತರೆ. ನೋಡಿ, ಸ್ವಲ್ಪ ಪ್ರಮಾಣದಲ್ಲಿ ಚಿಕ್ಕದಾಗಿ ಕೊಬ್ಬರಿಯನ್ನು ಪೀಸ್ ಮಾಡಿ ತೊಗೊಂಡಿದ್ದೀನಿ. ನಂತರ ಗಸಗಸೆಯನ್ನು ತೊಗೊಳ್ತಾ ಇದ್ದೀನಿ. ಗಸಗಸೆ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ಇದು ಅಷ್ಟೇ ನಮ್ಮ ಮೂಳೆಗಳನ್ನು ಬಲಿಷ್ಠಗೊಳಿಸುತ್ತೆ, ರಕ್ತಹೀನತೆಯನ್ನು ನಿವಾರಣೆ ಮಾಡುತ್ತೆ, ಉತ್ತಮವಾದ ಕ್ಯಾಲ್ಶಿಯಂ ಇದೆ. ನಂತರ ನಾನು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ. ಬಿಳಿ ಎಳ್ಳಲ್ಲೂ ಉತ್ತಮವಾದ ಕ್ಯಾಲ್ಶಿಯಂ ಇದೆ. ಪ್ರತಿದಿನ ಒಂದು ಚಿಕ್ಕ ಟೇಬಲ್ ಸ್ಪೂನಷ್ಟು ಎಳ್ಳನ್ನು ತಿಂದರೆ ಸಾಕು. ನಿಮ್ಮ ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ, ನಿಮ್ಮ ದೇಹಕ್ಕೆ ಬೇಕಾದಷ್ಟು ಕ್ಯಾಲ್ಶಿಯಂ ಸಿಗುತ್ತೆ. ನಂತರ ಮಕಾನವನ್ನು ತೊಗೊಂಡಿದ್ದೀನಿ. ಮಕಾನದಿಂದ ಕೂಡ ನಮ್ಮ ದೇಹಕ್ಕೆ ಉತ್ತಮವಾದ ಶಕ್ತಿ ಸಿಗುತ್ತೆ, ನಮ್ಮ ಮೂಳೆಗಳಿಗೆ ಬೇಕಾದಷ್ಟು ಕ್ಯಾಲ್ಶಿಯಂ ಸಿಗುತ್ತೆ. ಮೂಳೆಗಳನ್ನು ಬಲಪಡಿಸುವಂತಹ ಎಲ್ಲ ಪದಾರ್ಥಗಳನ್ನು ನಾನಿಲ್ಲಿ ತೊಗೊಂಡಿದ್ದೀನಿ ಸ್ನೇಹಿತರೆ. ನೋಡಿ, ಸ್ವಲ್ಪ ಕೊಬ್ಬರಿಯನ್ನು ನಾನು ಕಟ್ ಮಾಡಿ ತೊಗೊಂಡಿದ್ದೀನಿ. ನಂತರ ಗಸಗಸೆ ಜಾಸ್ತಿ ಪ್ರಮಾಣದಲ್ಲಿ ಏನು ಬೇಕಾಗಲ್ಲ, ನಮಗೆ ಅರ್ಧ ಟೇಬಲ್ ಸ್ಪೂನ್ ತೊಗೊಂಡ್ರೆ ಸಾಕಾಗುತ್ತೆ. ನಂತರ 1 ಚಮಚ ಎಳ್ಳನ್ನು ತೊಗೊಳ್ತಾ ಇದ್ದೀನಿ. ನೋಡಿ, ಒಂದು ಮುಷ್ಟಿಯಲ್ಲಿ ಹಿಡ್ಕೊಂಡ್ರೆ ಎಷ್ಟು ಬರುತ್ತೋ ಮಕಾನ, ಅಷ್ಟು ಮಕಾನವನ್ನು ತೊಗೊಳ್ತಾ ಇದ್ದೀನಿ. ಮಕಾನ ಕೂಡ ಅಷ್ಟೇ ಮಧುಮೇಹಿಗಳಿಗೆ ಒಳ್ಳೆಯದು, ಅಜೀರ್ಣ ಸಮಸ್ಯೆ ಇರೋರಿಗೆ ಒಳ್ಳೆಯದು, ದೇಹದಲ್ಲಿ ಕೊಬ್ಬು ಇರೋರಿಗೆ ಒಳ್ಳೆಯದು ಸ್ನೇಹಿತರೆ, ಕಿಡ್ನಿ ಸ್ಟೋನ್ಸ್ ಇರೋರಿಗೆ ಒಳ್ಳೆಯದು. ಈಗ ಈ 4 ಪದಾರ್ಥಗಳನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು. ಒಂದು ಜಾರಲ್ಲಿ ಹಾಕ್ಬಿಟ್ಟು ಎಷ್ಟು ನೈಸಾಗಿ ಗ್ರೈಂಡ್ ಮಾಡೋದಕ್ಕೆ ಸಾಧ್ಯನೋ ಅಷ್ಟು ನೈಸಾಗಿ ನೀವು ಗ್ರೈಂಡ್ ಮಾಡ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ನೈಸಾಗಿ ಮಾಡ್ಕೊಳ್ಳಿ. ನೋಡಿ, ಈಗ ಗ್ರೈಂಡ್ ಮಾಡಿ ಆಗಿದೆ. ನೋಡಿ, ಈಗ ಪೌಡರ್ ರೆಡಿ ಆಗಿದೆ. ಇದನ್ನು ನೀವು ಒಂದ್ಸಲ ಮಾಡಿ ಬೇಕಿದ್ರೆ 1 ವಾರದವರೆಗೂ ಇಟ್ಕೊಳ್ಬೋದು. 1 ವಾರ ಪೂರ್ತಿ ನೀವು ಬಳಸ್ಬೋದು. ವಾರಕ್ಕೊಂದ್ಸಲ ನೀವು ಇದನ್ನು ರೆಡಿ ಮಾಡಿಕೊಂಡ್ರೆ ಸಾಕು. ದಿನಕ್ಕೆ 1 ಸಲ ನೀವು ಇದನ್ನು ಬಳಸ್ಬೋದು, 2 ಸಲನೂ ಬಳಸ್ಬೋದು, ಆದರೆ 1 ಸಲ ಬಳಸಿದ್ರೆ ಸಾಕು. ನೋಡಿ, ಈಗ ಇದನ್ನು ಯಾವ ರೀತಿ ನಾವು ಸೇವಿಸೋದು ಅದನ್ನು ನಾನಿವಾಗ ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ. ಇದರಿಂದ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೀವು ಟ್ರೈ ಮಾಡಿ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಎಲ್ಲರೂ ಇದನ್ನು ಸೇವಿಸಬಹುದು. ಹಾಲು ಕುದಿಯೋದಕ್ಕೆ ಶುರುವಾದಮೇಲೆ ನಾವೇನೀಗ ಪೌಡರನ್ನು ರೆಡಿ ಮಾಡ್ಕೊಂಡ್ವಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಅಥವಾ 1.5 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಂತರ ಇದನ್ನು ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ. ನಂತರ ಇದಕ್ಕೆ ನಾನು ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೆಲ್ಲನಾದರೂ ಹಾಕೋಬಹುದು, ಕಲ್ಸಕ್ಕರೆನಾದರೂ ಹಾಕೋಬಹುದು, ಅಥವಾ ಮಧುಮೇಹ ಇದೆ, ನಾವು ಸೇವಿಸೋದಿಲ್ಲ ಬೆಲ್ಲ, ಕಲ್ಸಕ್ಕರೆ, ಸಕ್ಕರೆ ಏನನ್ನು ತಿನ್ನಲ್ಲ ಅಂದರೆ ಹಾಗೆ ಬೇಕಿದ್ರೂ ಕುಡಿಬಹುದು. 5 ನಿಮಿಷ ಹಾಲನ್ನು ಚೆನ್ನಾಗಿ ಕುದಿಸ್ಬಿಟ್ಟು ನಂತರ ನೀವು ಇದನ್ನು ಕುಡೀರಿ. ರುಚಿಯಾಗೂ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ಮೂಳೆಗಳಲ್ಲಿ ನೋವು ಬರ್ತಿದೆ ಅಂದರೆ ಇದನ್ನು ಟ್ರೈ ಮಾಡಿ. ಹಾಗೆ ಕೆಲವರು ಕೈ ಮುರ್ಕೊಂಡಿರ್ತಾರೆ, ಕಾಲು ಮುರ್ಕೊಂಡಿರ್ತಾರೆ, ಈ ರೀತಿ ಏನೋ ಮೂಳೆಗೆ ಸಂಬಂಧಪಟ್ಟ ಏನೋ ತೊಂದರೆಗಳು ಉಂಟಾಗಿರುತ್ತಲ್ಲ, ಅವರು ಇದನ್ನು ಸೇವಿಸಿದ್ರೆ ತುಂಬ ಬೇಗ ಗುಣ ಆಗಿಬಿಡ್ತಾರೆ ಅವರು. ತುಂಬ ಒಳ್ಳೆಯ ರೆಮಿಡಿ, ಎಲ್ಲರೂ ಟ್ರೈ ಮಾಡ್ಬೋದು. ಮೂಳೆ ತೊಂದರೆ ಇರೋರ್ಗಷ್ಟೇ ಅಂತ ಅಲ್ಲ, ಕ್ಯಾಲ್ಶಿಯಂ ಕೊರತೆ ಇರೋರ್ಗಷ್ಟೇ ಅಲ್ಲ, ನಿಮಗೆ ಇದು ಎನರ್ಜಿಯನ್ನು ಕೊಡುತ್ತೆ, ರಕ್ತಹೀನತೆಯನ್ನು ನಿವಾರಣೆ ಮಾಡುತ್ತೆ ಸ್ನೇಹಿತರೆ. ನೀವು ಬೆಳಗ್ಗೆ ಅಥವಾ ಸಂಜೆ ಯಾವಾಗಾದರೂ ಕುಡೀರಿ. ನಿದ್ರಾಹೀನತೆ ಸಮಸ್ಯೆ ಇದೆ ಅನ್ನೋರು ಮಲ್ಗೋದಕ್ಕಿಂತ 1 ಗಂಟೆ ಮುಂಚಿತವಾಗಿ ಕುಡಿದ್ರೆ ತುಂಬ ನಿದ್ರೆ ಬರುತ್ತೆ. ವಿಡಿಯೋ ಇಷ್ಟ ಆಯಿತು ಅಲ್ವಾ? ಮಾಹಿತಿ ಇಷ್ಟ ಆಯಿತು ಅಲ್ವಾ? ಹಾಗಿದ್ರೆ ಪ್ಲೀಸ್ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ನನ್ನ ಚಾನಲಲ್ಲಿ ಈಗಾಗಲೇ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ಗಳನ್ನು ಶೇರ್ ಮಾಡಿದ್ದೀನಿ, ನೋಡ್ತಾ ಇರಿ. ಹಾಗೆ ಕಾಲು ನೋವಿರೋರಿಗೆ ಎಕ್ಸಸೈಸ್, ಯೋಗಾಸನ ಎಲ್ಲವನ್ನು ತಿಳಿಸಿದ್ದೀನಿ. ಆ ವಿಡಿಯೋಗಳನ್ನು ನೋಡಿ ಹೆಲ್ಪ್ ಆಗುತ್ತೆ ನಿಮಗೆ. ಥ್ಯಾಂಕ್ ಯು.